ಅಷ್ಟೇ ಆಗಲ್ಲ, ಎಲ್ಲ ಒಣಗಿ ಇಡಬೇಕು. ಏನಾಗಲ್ಲ, ಡ್ರೈ ಆಗುತ್ತೆ. ಏನೊಂದು ಹ್ಯಾಟ್ ತಗೋಬರಮ್ಮ. ಅಲ್ಲೇ ಸೋಫಾದ ಮೇಲೆ ಇದೆ. ಎಲ್ಲಿ ವಾಕೆ ನೀನೆಲ್ಲ ರನ್ನಿಂಗ್ ಮಾಡ್ತಿದ್ದಲ್ಲ ಮಧ್ಯದಲ್ಲಿ, ಅಲ್ಲೇ ಆಟ ಆಡೋದು. ಸುಸು ಮಾಡಿದ್ರೆ ಪುಟ್ಟ ಗ್ಯಾರಂಟಿ ಮಾಡ್ದ ಬಾಲ್ ಅಂತ ನೋಡು. ಬಾಲ್ ನಂಗೇನು ಗೊತ್ತು. ಇಲ್ಲ ಇತ್ತಲ್ಲ. ಎರಡರಲ್ಲಿ ಬ್ಯಾಟ್ ಯಾಕೋ ಚಿಂಟು? ಐ ವಾಂಟ್. ತಗೊಳ್ಳೋ ಒಂದು. ಇರೋದೇ ಒಬ್ಬ ಕೈ ಶ್ವೇತ ಯಾಕೆ? ಒಂದು ತಗೊಂಡೋಗ. ಲೂಸ ನಿನಗೆ ಹೊಸ ತಗೊಂಡೋಗು. ನಂಗೆ ಗೊತ್ತಿಲ್ಲ ಇದು. ಅವ್ನು ಬಿಡ್ತಾನ ರಾಜ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗೈಸ್, ಇದು 2ನೇ ಸಲ ಕಾಫಿ. ನಾನು ಎಷ್ಟು ಗಂಟೆಗೆ ಎದ್ದೆ ಗೊತ್ತಾ? 2:30ಗೆ ಎದ್ದು ವ್ಲಾಗ್ ಎಡಿಟ್ ಮಾಡಿ ಅದನ್ನೆಲ್ಲ ಸೇವ್ ಮಾಡಿ ಮತ್ತೆ ಮಲ್ಕೊಂಡು 6 ಗಂಟೆಗೆ ಅಲ್ಲ 5:30 6 ಗಂಟೆಗೆ ಎದ್ದಿದ್ದೀನಿ. 6:30ಗೆ 6:30ಗೆ ಎದ್ದು ಒಂದು ಸಲ ಕಾಫಿ ಕುಡಿದೆ ಆಲ್ರೆಡಿ. ಆಮೇಲೆ ಸ್ವಲ್ಪ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಈಗ 2 ಸಲ ಕಾಫಿ ಕುಡಿತಾ ಇದ್ದೀನಿ. 2ನೇ ಸಲ. ಈ ಗ್ಯಾಪಲ್ಲಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಾಯಿತು. ನಮ್ಮಮ್ಮಂಗೆ ಕಷ್ಟ ಆಗತ್ತೆ ಅಂತ ಗೈಸ್ ಹೆಲ್ಪ್ ಮಾಡಿಕೊಟ್ಟೆ. ಇವತ್ತು ನಮ್ಮಮ್ಮಂದು ವಾರ ಇದೆ. ಇನ್ನೂ ಮನೆ ಒರೆಸ್ತಾ ಇದ್ದೀನಿ. ನೋಡಿ, ಬನ್ನಿ ತೋರಿಸ್ತೀನಿ. ನಮ್ಮಮ್ಮಂಗೆ ಅದಾಗಲ್ಲ. ಬನ್ನಿ ತೋರಿಸ್ತೀನಿ. ಎಲ್ಲ ಒರೆಸಾಯಿತು. ಇನ್ನು ಡೈನಿಂಗ್ ಹಾಲ್ ಒಂದು ಒರೆಸೋದಿದೆ ಬಾಕಿ. ಸೊ ಅದೊಂದು ಒರೆಸ್ಬಿಟ್ರೆ ಮುಗೀತು. ನೋಡಿ ಅಲ್ಲಿ ಬಕೀಟು. ಎಲ್ಲರೂ ಇನ್ನೊಂದು, ನಮ್ಮಮ್ಮನೂ ಸೆಕೆಂಡ್ ರೌಂಡ್ ಕಾಫಿ ನಮ್ಮಪ್ಪ ಮಾಡಿಕೊಟ್ಟಿರೋದು ಗೈಸ್. ನಮ್ಮಪ್ಪಂಗೆ ನಮ್ಮಪ್ಪನೇ ಮಾಡ್ಕೊಂಡಿರೋದು. ನಮ್ಮಮ್ಮ ಬ್ಯುಸಿಯಾಗಿದ್ದರು ಇಂಪಾರ್ಟೆಂಟ್ ಕೆಲಸದಲ್ಲಿ. ಗೈಸ್, ನಾನು ಕೆಲಸ ಮಾಡೋದನ್ನೇ ಹೇಳ್ತೀನಿ ಅಷ್ಟೇ, ಬೇರೆಯವ್ರ ಕೆಲಸ ಮಾಡೋದೆಲ್ಲ ಹೇಳಲ್ಲ. ಅವ್ರಿಗೆ ಅವಮಾನ ಆಗುತ್ತೆ. ನಮ್ಮಮ್ಮ ಬೆಳಗ್ಗೆ ಪಾತ್ರೆ ತೊಳೆದು ಬಿಡ್ತಾರೆ. 2 ರೌಂಡ್ ಪಾತ್ರೆ ತೊಳಿತಾರೆ. ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಡ್ಯೂಟಿ. ನೋಡಿ, ನಮ್ಮಮ್ಮ ಡ್ಯೂಟಿ ಮುಗಿಸ್ಕೊಂಡು ಫೋನ್ ಇಟ್ಕೊಂಡು ಕೂತ್ಬಿಡ್ತಾರೆ. ಬನ್ನಿ ಗೈಸ್, ಬೇಗ ಬೇಗ ಕಸ ಗುಡಿಸಿ ಬೇಗ ಬೇಗ ಮನೆ ಒರೆಸ್ಬಿಡೋಣ.
ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ. ಆಮೇಲೆ ನಿಮಗೆ ಹೇಳ್ತೀನಿ ಏನು ಎತ್ತ ಅಂತ, ಆಯಿತಾ? ಅಲ್ಲಿ ತನಕ ಕೀಪ್ ವಾಚಿಂಗ್. ಗೈಸ್, ಆ್ಯಕ್ಚುಲಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಈಗ 8 ಗಂಟೆ. ನಾನು ಇಲ್ಲಿಂದ ಎಲ್ಲೇ ಹೋಗಬೇಕು, ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದರೂ ಇಟ್ಸ್ ಲೇಟ್. ಸೊ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಟುಮಾರೋ. ನೋಡೋಣ. ಇವತ್ತು ಇಲ್ಲೇ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಇನ್ನೂ ತುಂಬ ಕೆಲಸ ಇದೆಯಂತೆ, ಅದೆಲ್ಲ ಮಾಡಿಕೊಡ್ತೀನಿ. ಗೈಸ್, ನಮ್ಮನೆ ಇವತ್ತು ಮಾವಿನಕಾಯಿ ಚಿತ್ರಾನ್ನದ್ದು ಹುಳಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮಾವಿನಕಾಯಿ ತುರಿಬೇಕು. ಬನ್ನಿ ತುರ್ಕೊಡೋಣ. ಎಷ್ಟು ತುರಿಬೇಕಮ್ಮ? ಇಷ್ಟುವೇ? ನಮ್ಮ ಅಕ್ಕಂಗೆ ಬೇಕಂತ. ಬನ್ನಿ. ಒಂದು ದೊಡ್ಡದು ಇದಿಲ್ವಾ? ಮರ ತಳ್ದು ಇಟ್ಟಿದ್ದೀನಿ. ಮರದೊಳಗೆ ತುರಿಯೋದ? ಮರ ಕೊಬ್ಬರಿ ಮರ ಮನೆಯೇ ಸಿಗ್ತಾ ಇಲ್ಲ ನನಗೆ. ತಗೊಳ್ಳಿ, ನಾನೇನು ಹೋಗ್ಕಪ್ಪ, ನಂಗೆ ಸೀರೆ ಉಟ್ಕೊಂಡು ಕೊಡೋ ನಿಮ್ಮ ಅಪ್ಪಗೆ. ಇದೇನಾ ಇನ್ವಿಟೇಷನ್? ಅದಲ್ಲ, ಅದಕ್ಕೆ ಕೇಳಿದೆ. ಗೈಸ್ ಅಷ್ಟೊಂದು ತಾಳ್ಮೆ ನೋಡಿ. ಇವಾಗ ಮಾವಿನಕಾಯಿ ತುರಿತಾ ಇದ್ದೀನಿ. ಬನ್ನಿ ತುರಿಯೋಣ. ನಮ್ಮಮ್ಮ ಯಾಕೋ ಡಿಪ್ರೆಷನ್ ಹೋಗ್ಬಿಟ್ಟವ್ರೆ ಗೈಸ್. ನಮ್ಮ ಅಮ್ಮಂಗೆ ಸರ್ಜರಿ ಮಾಡಿಸ್ಕೊಳ್ಳೋದು ಭಯ ಆಗ್ತಾ ಇದೆ, ಅದಕ್ಕೆ ಡಿಪ್ರೆಷನ್ ಹೋಗ್ಬಿಟ್ಟವ್ರೆ. ಡಿಪ್ರೆಷನ್. ಇದು ಓಟೆ ಹುಡ್ಕತ್ತಿದೆ. ಓಟೆ ನಿಂತ್ಬಿಡ್ತದೆ. ನಾನು ಯಾವತ್ತೂ ತುರ್ದಿಲ್ಲ ಅದಕ್ಕೆ. ಅದೇ ನೆನ್ನೆ ಹೋಗಿದ್ವಲ್ಲ, ಅದೇ ಚಿತ್ರಕರಣ 13ನೇ ತಾರೀಕು ಬುಧವಾರ. ಗೈಸ್, ಟೀ ಬಂತು. 13ಕ್ಕೆ ಇರ್ತೀನಿ. 12ಕ್ಕೆ ಹೋಗ್ಬಿಡಿ, 6 ಲಕ್ಷ ತೆಗೆದು. ಹಾಂ, ಅದಕ್ಕೆ ಇರೋಕ್ಕಾಗಲ್ಲ. ಅದು ಅವ್ರಲ್ಲಿ ಅಪಾಯ ಇರುತ್ತೆ. 12ಕ್ಕೆ ಹೋಗಿ ರಿಸೆಪ್ಷನ್ಗೆ ಅದೇ ಬೆಸ್ಟ್. ಮತ್ತೆ ಮಂಗಳವಾರ ಬುಧವಾರ ರೀ ಎಷ್ಟು ತಾರೀಕು? ಓ ಛೇ, ಮಿಸ್ ಆಯ್ತಲ್ಲ ಮತ್ತೆ. ಮತ್ತೆ ಹೋಗೋದಂತಾನೆ. ಚಿಂಟು ಬೀಗ್ರೂಟ ಇಷ್ಟ, ಕರ್ಕೊಂಡು ಹೋಗ್ಬೇಕು. ನಾನು ಅವನನ್ನು ಎತ್ತಾಕೊಂಡು ಹೋಗೋಣ ಅನ್ಕೊಂಡಿದ್ದೆ. ಬೇಡ, ಬೀಗ್ರೂಟ ಎಲ್ಲ ಹಂಗೆ ಅನ್ಕೊಂಡಿದ್ದೆ. ಕರ್ಕೊಂಡು ಹೋಗಿ, ಕರ್ಕೊಂಡು ಬೇಡ ಅಂತೀರ. ಬೇಡ, ಅವನಿಗೆ ಬೀಗ್ರೂಟ ಬೇಕು. ಟೀ ಹೇಳ್ಬೋದೇನೆ. ಎಷ್ಟು ಬೇಗ ಹೋಗ್ಬಿಡ್ತೀರ. ಟೀ ಕಾಫಿ ಅಂದ್ರೆ ಬಿಸ್ನ ಆಯ್ತದೆ. ಬೇರೆ ಕೆಲಸ ಅಂದ್ರೆ 1 ವರ್ಷ ಆದ್ರೂ ಆಗಲ್ಲ. ಮತ್ತೆ ಕಣ್ ಕಾಣಿಸ್ತಿಲ್ಲ ಅಂದ್ರೆ ತುಂಬಾ ಡೇಂಜರ್. ಒಂಚೂರು ಕೈ ಕಾಲು ಹೆಂಗೋ ಹಂಗೆ ಹಿಂಗೆ ಆದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಕಣ್ ಕಾಣಿಸೋದೆಲ್ಲ ಏನಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ, ಹೇಳೋದಷ್ಟೇ. ಇದ್ದಿದ್ರಲ್ಲಿ ಓಕೆ, ಅಟ್ಲೀಸ್ಟ್ ಕೈ ಇಲ್ಲ ಅಂದ್ರೆ ಏನೋ ಒಂದ್ ಹೆಲ್ಪ್ ತಗೋಚತೆ. ಕಣ್ಣೇ ಇಲ್ಲ ಅಂದ್ರೆ ಯಾವಾಗಲೂ ಓಡಾಡ್ಸಿ ನನ್ನ ಕರೆಯಕ್ಕಾಗಲ್ಲ. ಅಡಿಗೆ ಯಾರು ಮಾಡ್ಕೊಡ್ತಾರೆ? ಸರಿ ತನಕ ನೆಮ್ಮದಿಯಾಗಿರೋದ್ಬಿಟ್ಟು ಸುಮ್ಮನೆ ಮಾಡ್ಕೊಳಲ್ಲ. ಯಾಕಮ್ಮ ಹಿಂಗ ಆಗ್ತಿರೋದು? ಯೋಚನೆ ಮಾಡಿದ್ರೆ BP ಬರ್ತದೆ, ಕಣ್ಣು ಹಾಳಾಯ್ತದೆ. ಇದೇನು ದೊಡ್ಡ. ಅಯ್ಯೋ, ನಮ್ಮ ಅಮ್ಮಗ್ ಸಾಯಕ್ಕೆ ಇಷ್ಟ ಇಲ್ಲ. ನಮ್ಮ ಅಮ್ಮಂಗ್ ಬದುಕು ಆಸೆ ಜಾಸ್ತಿ ಐತೆ. ಅಯ್ಯೋ ದೇವ್ರೆ. ಅಮ್ಮ ಈಗ ನಮ್ಮಪ್ಪ ಮಾಡ್ಸ್ಕೊಂಬಂತಲ್ಲ, ಏನಾಯ್ತಮ್ಮ ನಮ್ಮಪ್ಪ ಕಣ್ ಮುಂದೆ ಇಲ್ಲೇನಮ್ಮ? ನೀವ ಹೆಂಡ್ತಿಯಾಗಿ ನೀವ ಹೋಗಿರಿ, ನಾನು ಮಗಳಾಗಿ ಹೋಗಿ ಕರ್ಕೊ ಬಂದಿದ್ದೀನಿ. ಏನಾಗೈತೆ? ನಮ್ಮಪ್ಪ ಚೆನ್ನಾಗೇ ಇಲ್ಲ, ಹತ್ರ ಬರುದಿಲ್ಲ. ನಮ್ಮ ಅತ್ತ 2 ಕಣ್ಣು ಮಾಡ್ಸ್ಕೊಂಡು ನಮ್ಗೆ ಏನು ತೊಂದರೆ ಇಲ್ಲ, ಅವಾಗಿನ ಫುಲ್ ಖುಷಿ ಆಗಿದ್ದೀನಿ ಅಂತಾರೆ. ಎಲ್ಲ ಹೆಂಗ ಕಾಣಿಸ್ತಾನೆ ಅಂತ ಹಿಂಗಿಂಗ್ ಅಡ್ಡ ಇಡೀರಿ. ನೀನ್ ಕಾಣ್ಬೇಕಲ್ವಾ? ಮತ್ತೆ ಉದ್ದುದಲ್ಲ ಅಡ್ಡ. ಬೇಸ್ 4 ಮಾವಿನಕಾಯಿ ತುರಿದಿದ್ದೀನಿ ನೋಡಿ.
ಸಾಕಾ? ಸಾಕು ಬಿಡಿ ಗೈಸ್. ನೋಡಿ, ಇಷ್ಟು ಮಾವಿನಕಾಯಿನ ತುರಿದಿದ್ದೀನಿ. ನಾನು ಇವತ್ತು ಯೂಸ್ ಮಾಡಿರೋವಂಥದ್ದು 4 ಗಿಣ್ಮೂತಿ ಮಾವಿನಕಾಯಿ. ಸೊ ಇದರಲ್ಲಿ ಇವತ್ತು ನಮ್ಮನೆ ಚಿತ್ರಾನ್ನ ಮಾಡ್ತಾಯಿದ್ದಾರೆ, ಹುಳಿ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಯೂಸ್ ಮಾಡಿರೋವಂಥ ಮೆಣಸಿನ್ಕಾಯಿ ಎಷ್ಟು, ಇನ್ನು ಮಿಕ್ಕಿದ್ದೆಲ್ಲ ಅವ್ರು ಮಾಡ್ತಾರೆ, ನಂದೇನೂ ಇಲ್ಲ. ಬನ್ನಿ ತಿಂಡಿ ತಿನ್ನೋಣ. ಇವತ್ತು ನಮ್ಮನೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ. ಬಟ್ ನನಗೆ ಮೆಣಸಿನ್ಕಾಯಿ ಇಷ್ಟ ಅಲ್ಲ, ಸೊ ಹಾಗಾಗಿ ನಾನು ರೊಟ್ಟಿ ಮತ್ತು ಮೆಣಸಿನ್ಕಾಯಿ ಗೊಜ್ಜು ತಿಂತಾಯಿದ್ದೀನಿ. ಸೊ ಯಮ್ಮಿ ಯಮ್ಮಿ ಅಲ್ಲ. ಹೀಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೆಣಸಿನ್ಕಾಯಿ ಗೊಜ್ಜು ಮಾಡಿದೆ, ತುಂಬ ಚೆನ್ನಾಗಿತ್ತು ಅಂದರು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿರುತ್ತೆ ಗೈಸ್. ಅದು ಅಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪ್ರಾಬ್ಲಮ್ ಏನಾಗಲ್ಲ, ಬಿಕಾಸ್ ಅಲ್ಟಿಮೇಟ್ಲಿ ನಾವು ತುಪ್ಪದಲ್ಲಿ ತಿಂತೀವಿ ಅಲ್ಲ, ಸಖತ್ತಾಗಿರುತ್ತೆ. ನನಗಂತೂ ಇಷ್ಟ. ನೀವುಗಳು ಬೇಕಾದರೆ ಮಾಡ್ಕೊಂಡು ತಿಂದು ನೋಡಿ. ಹಿಂದಗಡೆ ಪ್ರೀವಿಯಸ್ ವ್ಲಾಗ್ಸಲ್ಲಿ ರೆಸಿಪೀಸ್ ಇದೆ. ಇಡ್ತೀನಿ ಕಣ, ಬಾಕ್ಸೊಳಗೆ ಹಾಕಿಟ್ಟು ಒಂದು ಬಾಕ್ಸ್ಗಳಿಗೆ ಹಾಕ್ಬಿಡು. ಇದನ್ನ ಹಾಕ್ತೀನಿ ಪಟ್ಟಣ. ಈಗ ನಿಂಗೇನ ಬೇಕು? ಗೈಸ್ ಚಿಕ್ಕಿ ಬೇಕಾ? ಗೈಸ್ ಚಿಂಟುಗೇನೋ ಶಾಪಿಂಗ್ ಮಾಡಿಸ್ಕೊಂಡು ಬಂದೆ ಅಲ್ವಾ. ಅದಾದ ನೆಕ್ಸ್ಟ್ ಡೇಗೇನೋ ಚಿಂಟು ಪಪ್ಪ ಕಾಲ್ ಮಾಡಿ ಕೇಳ್ತಾ ಇದ್ದ, ನೀನು ಫುಲ್ ಭರ್ಜರಿ ಶಾಪಿಂಗು, ನನಗೂ ಏನಾದರೂ ತೊಗೊಂಡಿದ್ದೀರೋ ಇಲ್ಲೋ ಅಂತ ಕೇಳ್ದ. ಸೊ ನಾನು ಆ್ಯಕ್ಚುಲಿ ನನಗೆ ಅವನಿಗೆ ತೊಗೋಬೇಕು ಅನ್ನೋ ಮನಸ್ಸಿತ್ತು. ಬಟ್ ಆದರೂ ಸಹ ಮೇ ಬಿ ಟೈಮಿಂದ ಮತ್ತು ಫಸ್ಟು ಫುಡ್ ಕೋರ್ಟ್ ಎಂಟ್ರಿ ಮಾಡೋದ್ರಿಂದ ತೊಗೊಳಕ್ಕಾಗಲಿಲ್ಲ. ಬಟ್ ಇವಾಗ ಅನ್ನಿಸ್ತಾ ಇದೆ ಮಿಸ್ ಮಾಡಿದ್ನಲ್ಲ ಅಂತ. ಹಾಗಾಗಿ ಚಿಂಟು ಪಪ್ಪಾಗೂ ಒಂದು ಜೊತೆ ತೊಗೊಂಡು ಬಂದುಬಿಡೋಣ ಅಂದ್ಬಿಟ್ಟು ಈಗ ಹೊರಟಿದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಹಾಸನಿಗೆ ಹೋಗ್ತಾ ಇದ್ದೀನಿ. ಚಿಂಟು ಪಪ್ಪ ಯೂಸ್ ಮಾಡೋ ಅಂಥ ಬ್ರ್ಯಾಂಡ್ ಆ್ಯಕ್ಚುಲಿ ಔಟ್ಲೆಟ್ಟು ಹಾಸನಲ್ಲಿ ಸಹ ಇದೆ. ಹಾಗಾಗಿ ಹಾಸನಲ್ಲೇ ತೊಗೊಬಂದ್ಬಿಡೋಣ ಅಂತ ಐ ಆಮ್ ಗೋಯಿಂಗ್ ನಾವು. ಆಲೋವೆರಾ ಗಿಡ ಇದೆಯಾ? ಅದು ನಿಮಗೆ ಸಾಕಾಗಲ್ಲ ತಾನೇ? ಯಾವಾಗ ಕಿತ್ತಾಕಿದ್ರಪ್ಪಾಜಿ? ಈ ಸಲ ಕುಡಿ ಆಗಿದ್ರೆ ನೀವೇನು ಗಿಡ ನೋಡ್ತಾ ಇದ್ದೀರಾ? ಆಗಿದ್ರೆ ಚೆನ್ನಾಗಿರೋ ತುಳಸಿ ಗಿಡ ತಗೊಳ್ಳಿ. ಅದೇ ನೋಡ್ತಾ ಇದ್ದೀರಾ? ನನಗೂ ಬೇಕು, ನನಗೂ ಬೇಕು. ಎಂಥ ತುಳಸಿ ಗೊತ್ತಿಲ್ಲ, ಅದು ಅಷ್ಟೊಂದಿದೆ ಅವ್ರದ್ದು. ಅವರು ಇದು ಸರಿ, ಅದು ಒಂದೊಂದೇ ಕಡ್ಡಿ ಇದೆ, ಅದು ಬರೋದಿಲ್ಲ. ಅದನ್ನ ಜಿಗ್ಗಿದ್ರೆ ಹೊಡ್ಕೊಳ್ಳುತ್ತೆ. ಎಂಥ ತುಳಸಿ, ಎಂಥ ತುಳಸಿ, ಎರಡು ಇದೆ. ಪರವಾಗಿಲ್ಲ, ಚೆನ್ನಾಗಿ ಬೆಳೀತಾ ಇದೆ ನೋಡಿ. ನಮ್ದು ಇಷ್ಟು ಬೆಳೆದಿರಲ್ಲ. ನೋಡಿ ಗಾಯ್ಸ್, ನಮ್ಮ ಹಾಸನ ಬಸ್ ಸ್ಟ್ಯಾಂಡ್ ಎಷ್ಟು ದೊಡ್ಡ ಇದೆ ಅಲ್ಲ. ಆ್ಯಕ್ಚುಲಿ ಸಿಟಿ ಬಸ್ನ ನೋಡ್ತಾ ಇದ್ದೆ, ಒಂದೂ ಇಲ್ಲ ಗೈಸ್. ಏನೋ ಹಬ್ಬ ಅಂತೆ ಹಾಸನಲ್ಲಿ, ಜಾತ್ರೆ, ಯಾವುದೋ ದೇವರಿಂದು ಜಾತ್ರೆ ಹಬ್ಬ ಅಂತ. ಸೊ ಹಾಗಾಗಿ ಒಂದು ಸಿಟಿ ಬಸ್ಸು ಇರಲಿಲ್ಲ. ನಮ್ಮಪ್ಪ ಈ ಕಡೆ ಅಲ್ಲ ಆ ಕಡೆ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ಹೋಗಿ ನೋಡೇ ಬಿಡೋಣ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೀವಿ. ಬಟ್ ನಂಗೆ ಗೊತ್ತು ಗೈಸ್, ಆ್ಯಕ್ಚುಲಿ ನಾನು ಪ್ರತಿ ಸಲ ಹಾಸನ ಬಸ್ ಸ್ಟ್ಯಾಂಡ್ಗೆ
ಬಸ್ಸಲ್ಲಿ ಬಂದಾಗ ಸಿಟಿ ಬಸ್ ಪಕ್ಕದಲ್ಲೇ ಇರುತ್ತೆ. ನಾನು ಸಿಟಿ ಬಸ್ಸಲ್ಲಿ ಸಹ ಟ್ರಾವೆಲ್ ಮಾಡಿದ್ದೀನಿ, ಹಾಗಾಗಿ ನನಗೆ ಗೊತ್ತು. ಬಟ್ ನಮ್ಮ ಅಪ್ಪ ಇಲ್ಲ ಅಂತಿದ್ರು ಅಲ್ಲ, ಅದಕ್ಕೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ. ಆಮೇಲೆ ಆ್ಯಕ್ಚುಲಿ ಹಬ್ಬ ಎಲ್ಲ ಅಂತ ಗೊತ್ತಾಗಿದ್ದು. ಸೊ ಹಾಗಾಗಿ ಆಟೋದಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದವರು ಏನು ಕಮ್ಮಿ ಇಲ್ಲ. ಇವತ್ತು ಆ ಜಾತ್ರೆ ಅಂದ್ಬಿಟ್ಟು ಇವರು ಸಹ ಆಟೋ ಚಾರ್ಜಸ್ ರೈಸ್ ಮಾಡಿದ್ದಾರೆ. ಒಂದು ಟ್ರಿಪ್ಪಿಗೆ 80 ರೂಪೀಸ್ ಗಾಯ್ಸ್. ಹೋಯ್ತವ್ರೆ ಎಲ್ಲೋಯ್ತು, ನಮ್ಗೆ ಹೋಗ್ಬೇಕಾದ್ರೆ ತರ್ಕಲ್ಗೆ ಹೋದ್ರೆ ಸಾಕಾಯ್ತು. ಇದೊಂದು ಇದಾದ್ರೆ ಆಟೋದಲ್ಲಿ ಕೇಳೋಣ. ಇಲ್ಲೇ ಅಪೋಸಿಟ್. ಬೇಡ ಅಂದರೂ ಈ ಇಮ್ಯಾಜಿನ್ ಔಟ್ಲೆಟ್ಟು ನನ್ನ ಕಣ್ಣಿಗೆ ಬೀಳತ್ತೆ ನೋಡಿ. ಸೊ ಕಣ್ಣಿಗೆ ಬಿದ್ಮೇಲೆ ಹೋಗ್ದೇ ಇರೋಕ್ಕಾಗತ್ತಾ? ಹೋಗಿ ಸ್ವಲ್ಪ ಎನ್ಕ್ವೈರಿ ಮಾಡೋಣ ಅಂತ ಬಂದಿದ್ದೀನಿ. ಯಾವುದೇ ಆದ್ರೂ ಆ್ಯಕ್ಚುಲಿ ಆಟೋಮ್ಯಾಟಿಕ್ಕಾಗಿ ಬರಲ್ಲ, ಅದು ಬೇಕು ಅನ್ನೋದು ನಮಗೂ ಸಹ ಮನಸ್ಸಲ್ಲಿ ಇರಬೇಕು ಅಂತೆ. ಸೊ ಅದು ನನಗಿದೆ, ಬಟ್ ಯಾವಾಗ ಬೇಕು ಯಾವಾಗ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ರೌಂಡ್ ನೋಡಿಕೊಂಡು ಕೇಳಿಕೊಂಡು ಟೆಸ್ಟ್ ಮಾಡಿ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ನಿಮಗೇನು ಅನ್ನಿಸ್ತಾ ಇದೆ? ನಾನಿವತ್ತು ತಗೋತೀನಿ ಅಂತ ಅನ್ನಿಸ್ತಾ ಇದೆಯಾ 17 Pro Maxು? ಇಲ್ವಾ? ಎಲ್ಲೋನಲ್ಲಿ ನನಗೆ ಆ ರಸ್ಟ್ ಆರೆಂಜ್ ತೊಗೋಬೇಕು ಅಂತ ತುಂಬ ಮನಸ್ಸಿತ್ತು, ಬಟ್ ಆ ಕಲರಲ್ಲಿ ಸೈಜ್ ಇರಲಿಲ್ಲ. ಹಾಗಾಗಿ ಬೇರೆ ಕಲರ್ ಚೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಅಪ್ಪಂಗೂ ತೊಗೊಳಪ್ಪಾಜಿ, ಒಂದು ಸೈಜ್ ನೋಡಪ್ಪಾಜಿ ಅಂತ ಹೇಳಿ ಹಿಂಸೆ ಪಟ್ಟು ಸೈಜೆಲ್ಲ ಚೆಕ್ ಮಾಡಿಸ್ದೆ. ಆದರೆ ನಮ್ಮಪ್ಪ ನನಗೆ ಇವಾಗ ಬೇಡವೇ ಬೇಡ, ಬಿಕಾಸ್ ನನ್ನ ಹತ್ರ ತುಂಬ ಇದೆ ಅಂತ ಹೇಳಿ ಈ ಸಲ ಅವರು ತೊಗೊಳ್ಳಿಲ್ಲ. ಬಟ್ ಯಾವುದಕ್ಕೂ ಸೈಜ್ ಇರಲಿ ಅಂದ್ಬಿಟ್ಟು ಚೆಕ್ ಮಾಡಿಸ್ದೆ. ಹಾಂ, ಇಲ್ಲ ಗೈಸ್, ನಾನು ನಿಜ ಹೇಳ್ತಾ ಇದ್ದೀನಿ. ನನಗೆ ಚಿಂಟುಗೆ ತೊಗೊಳೋದಿನೂ ನಾನು ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಚಿಂಟುದೇ ತುಂಬ ಹೊತ್ತಾಗಿದ್ದರಿಂದ ಮಿಸ್ ಆಗೋಯಿತು. ಬಟ್ ಇವತ್ತು ತೊಗೊಂಡೆ ಅಲ್ಲ, ನನಗೆ ಖುಷಿ ಆಯಿತು. ಆ್ಯಂಡ್ ಮೋರ್ ಓವರ್ ನಾನು ತೊಗೊಂಡಿಲ್ಲ ಅಂತಿದ್ರೆ ನಾನು ತುಂಬ ಗಿಲ್ಟ್ ಫೀಲ್ ಆಗ್ತಾ ಇತ್ತು. ಬಟ್ ತೊಗೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ಅಲ್ಲಿಂದ ನಾವು ಬಂದಿದ್ದೆ ಸ್ಟೇ ಫಿಟ್ ಔಟ್ಲೆಟಿಗೆ, ಬಿಕಾಸ್ ನಮ್ಮನೆ ಕ್ರಾಸ್ ಟ್ರೈನರ್ ಇದೆ. ಸೊ ಅದ್ರದ್ದು ಬೆಲ್ಟ್ ಕಟ್ ಆಗಿಬಿಟ್ಟಿದೆ. ಬಿಕಾಸ್ ನಮ್ಮನೆ ಮಕ್ಕಳುಗಳು ನೆಟ್ಟಿಗೆ ಅದನ್ನು ಯೂಸ್ ಮಾಡಿಲ್ಲ, ಹಾಗಾಗಿ ಅದು ಕಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಬಂದು ವಿಚಾರಿಸ್ಕೊಂಡು ಅದನ್ನು ಸರ್ವಿಸ್ನ ಬುಕ್ ಮಾಡಿ ಹೋಗೋಣ ಅಂತ ಬಂದವು. ಎಷ್ಟು ಅವರ್ ರನ್ ಮಾಡ್ಬೋದು? ಮೇಡಮ್ 40-45 ಮಿನಿಟ್ಸ್ ಅಷ್ಟೇನಾ? ಅಷ್ಟು ಯೂಸ್ ಮಾಡೋದು. ನೀವು ಎಷ್ಟು ವಾಕ್ ಮಾಡಿದರೆ ರನ್ ಮಾಡಿದರೆ ಒಂದು 15 ಮಿನಿಟ್ಸ್ ರನ್ ಮಾಡ್ತೀರ ಅಂದ್ಕೊಳ್ಳಿ, 14 ಕಿಲೋಮೀಟರ್ ಸ್ಪೀಡಲ್ಲಿ. ಇನ್ನೊಂದು ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸ್ ವಾಕ್ ಮಾಡಿರ್ತೀರ, ಲಾಸ್ಟ್ ಒಂದು 15 ಮಿನಿಟ್ಸ್ ರನ್ ಮಾಡ್ತೀರ. ಅಷ್ಟೇ ಮಾಡೋಕ್ಕಾಗಲ್ಲ. ಇಲ್ಲ ಜಾಸ್ತಿ ಮಾಡ್ತೀನಿ ಅಂದರೆ AC ಮೋಟರ್ ಇದ್ದೋಡು ಎಲ್ಲ 70-75 ಮೇಲೆ 1 ಅವರ್ ಮೇಲೆ ಯೂಸ್ ಮಾಡ್ತೀನಿ ಅಂದರೆ. ಇಲ್ಲ ಸಾಕು, ನಾವು ಸಿಂಪಲ್ ಒಂದು 35-40 ಮಿನಿಟ್ಸ್ ಯೂಸ್ ಮಾಡ್ತೀವಿ ಅಂದರೆ DC ಮೋಟರ್. ಈಗ ಒನ್ ಡೇಗೆ ಅಷ್ಟ ಅಥವಾ ಲೈಕ್ ಗ್ಯಾಪ್ ಕೊಟ್ಟು ಮಾಡಬೇಕಾ? ಈಗ ಒನ್ ಟೈಮ್ ಮಾರ್ನಿಂಗ್ ಒಂದು 35-40 ಮಿನಿಟ್ಸ್ ಯೂಸ್ ಮಾಡಿರ್ತೀರಾ, ನೆಕ್ಸ್ಟ್ ಒಂದು 15 ಮಿನಿಟ್ಸ್ ಒಂದು 20 ಮಿನಿಟ್ಸ್ ಕೊಟ್ಟು ನೆಕ್ಸ್ಟ್ ಯೂಸ್ ಮಾಡ್ಬೋದಾ? ಅಂದರೆ ಮೋಟರ್ ಕೂಲ್ ಆಗುತ್ತೆ ಅಷ್ಟೇ. 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ಮತ್ತೆ ಮಾಡ್ತಾ ಇರ್ಬೋದು. ಯೂಸ್ ಮಾಡ್ಕೊತಾ ಇರ್ಬೋದು. ನಾನು ಇಲ್ಲೇ ಇದಕ್ಕೂ DC ಆಫೀಸ್ ಹತ್ರ. ಸೊ ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದೆ ಇಲ್ಲಿ ಸುವರ್ಣ ರಿಜೆನ್ಸಿಗೆ. ಗೈಸ್, ಈ ನೇಮ್ ಹೇಳೋಕ್ಕೆ, ಕೇಳೋಕ್ಕೆ, ನೋಡೋಕ್ಕೆ ನನಗೆ ತುಂಬ ಫೀಲ್ ಆಗುತ್ತೆ. ಯಾಕೆ ಗೊತ್ತಾ, ನಾನು ಎದ್ದು ಬಿದ್ದು ಇಲ್ಲಿ ಓಡಾಡ್ತಾ ಇದ್ದಂತಹ ಜಾಗ. ಹಾಗೆಯೇ ಪ್ರತಿದಿನ ನಾವು ಈ ಹೋಟೆಲ್ಗೆ ಬರ್ತಾಯಿದ್ವು, ಏನಾದರೂ ಒಂದು ಸ್ನ್ಯಾಕ್ಸ್ ತಿಂತಾಯಿದ್ವು. ಅಟ್ಲೀಸ್ಟ್ ಪ್ರತಿದಿನ ಆಗಿಲ್ಲ ಅಂದ್ರೂ ವೀಕ್ಲಿ ಟ್ವೈಸ್ ಆದರೂ ನಾವಿಲ್ಲಿ ಬಂದು ಏನಾದರೂ ತಿಂತಾಯಿದ್ವು. ಆ್ಯಂಡ್ ಮೋರ್ ಓವರ್ ನಾನು ಓದಿದಂತಹ ಜಾಗ, ನಾನೇನು ಡಿಗ್ರಿ ಮಾಡಿದ್ದೀನಿ ಅಲ್ಲ BBM. ಸೊ ನಾನು BBM ಓದಿದ್ದು ಇಲ್ಲೇ ಸುವರ್ಣ ರಿಜೆನ್ಸಿಲಿ. ಸೊ ನನಗೆ ತುಂಬ ಅಟ್ಯಾಚ್ಮೆಂಟ್ಸು, ಫೀಲಿಂಗ್ಸು ಇದೆ ಈ ಪ್ಲೇಸಲ್ಲಿ. ಸೊ ಎಲ್ಲ ಮೆಮೊರೀಸು ರೀಕಲೆಕ್ಟ್ ಆಗ್ತಾ ಇತ್ತು. ನಾವೆಲ್ಲ ಬಂದಾಗ ಲೈಕ್ ತುಂಬ ಗ್ರೂಪ್ ಎಲ್ಲ ಬಂದಾಗ ಎಲ್ಲಿ ಕೂತ್ಕೊತಾ ಇದ್ವು, ಸೊ ಸಿಂಗಲಾಗಿ ಬಂದಾಗ ಎಲ್ಲಿ ಕೂತ್ಕೋತಾ ಇದ್ವು. ಸೊ ಇದೇ ರೀತಿ ಮೆಮೊರೀಸು. ಮತ್ತು ನಮ್ಮ ಕಾಲೇಜ್ ಡೇಸು ಪ್ರತಿಯೊಂದು ಹೀಗೆ ಒಂದು ಕ್ಷಣ
ಹಿಂಗೆ ಬಂದು ಹಿಂಗೆ ಹೋಯ್ತು ಗೊತ್ತಾ, ಸಖತ್ತಾಗಿತ್ತು. ಸೊ ನೋಡಿ ಖುಷಿ ಆಯಿತು, ನಮ್ಮ ಕಾಲೇಜು ನಮ್ಮ ಹೋಟೆಲು ಅನ್ನೋ ಥರ ಫೀಲು. ಇವಂದೋ ಅದು ಬೇರೆಯವ್ರದ್ದು ಹೋಟೆಲ್ ಆದ್ರೂ ನಮ್ಮ ಹೋಟೆಲ್ ಅನ್ನೋ ಫೀಲು. ಸೊ ಆ ಫೀಲೇ ಬೇರೆ ಇರುತ್ತೆ ಅಲ್ಲ. ಸೊ ಆಫ್ಟರ್ ಇಷ್ಟು ಗೈಸ್ ನಾನು ಡಿಗ್ರಿ ಮಾಡಿದ್ದು 2004ನಲ್ಲಿ. 2004 ಜಾಯ್ನಿಂಗು, 2007 ಎಕ್ಸಿಟ್ಟು. ನಿಮಗೆ ಗೊತ್ತು, ನಾನು ನಮ್ಮಪ್ಪ ಊಟನ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಹಾಗಾಗಿ ನಮ್ಮಪ್ಪನೂ ಊಟ ಬೇಡ ಅಂದರು, ನನಗೂ ಊಟ ಬೇಡ ಆಗಿತ್ತು, ಈವನ್ ಸ್ನ್ಯಾಕ್ಸು ಸಹ ಬೇಡ ಆಗಿತ್ತು. ಜ್ಯೂಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವು. ನಮ್ಮಪ್ಪ ಮೂಸಂಬಿ ಜ್ಯೂಸ್ ತೊಗೋತಿದ್ದವರು, ಇವತ್ತು ಪೈನಾಪಲ್ ಜ್ಯೂಸ್ ತೊಗೊಂಡ್ರು. ನನಗೆ ಆ್ಯಕ್ಚುಲಿ ಪೈನಾಪಲ್ ಜ್ಯೂಸು ಫೇವ್ರೇಟು. ಸೊ ಇಬ್ಬರು ಸಹ ಅದನ್ನೇ ಆರ್ಡರ್ ಮಾಡಿ ಕೂತ್ಕೊಂಡು ಬಂದವು. ಹೋಟೆಲ್ ಸ್ವಲ್ಪ ರಿನೋವೇಟ್ ಆಗಿದೆ. ಇನ್ ಬಿಟ್ವೀನ್ ಸಹ ಯಾವಾಗಲೂ ನಾವು ಹುಡುಗಿರು ಇಲ್ಲೇ ಮೀಟಪ್ ಮಾಡಿದ್ವು ಲಾಂಗ್ ಬ್ಯಾಕು, ಬಟ್ ಯಾವಾಗ ಅಂತ ಮರ್ತೋಗಿದೆ. ಬಟ್ ನೋಡಿ ಖುಷಿ ಆಯಿತು. ಇದೇನಿದಲ್ಲ, ಇಲ್ಲಿ ಆ್ಯಕ್ಚುಲಿ ಇಂಟರ್ನೆಟ್ ಕೆಫೆ ಇರ್ತಾಯಿತ್ತು ಆ್ಯಂಡ್ ಇದು ಸ್ಮೋಕಿಂಗ್ ಏರಿಯಾನೇ ಆ್ಯಕ್ಚುಲಿ. ನಮ್ಮ ಗ್ರೂಪಲ್ಲೂ ಕೆಲವೊಬ್ಬರು ಇರ್ತಾರೆ ಅಲ್ಲ ಸ್ಮೋಕ್ ಮಾಡೋರು, ಅವ್ರು ಇಲ್ಲೇ ಸ್ಮೋಕ್ ಮಾಡ್ತಾಯಿದ್ರು. ನಾವು ಅಲ್ಲೇ ಸ್ನ್ಯಾಕ್ಸು ಎಲ್ಲ ತೊಗೊತಾ ಇದ್ವು. ಅಲ್ಲಿ ಒಂದು ಚಿಲ್ಲರೆ ಅಂಗಡಿ ಇದೆ, ಅಲ್ಲಿ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ತೊಗೋತಾ ಇದ್ವು. ಹೀಗೆ ತುಂಬ ಮೆಮೊರೀಸ್ ಇದೆ ಇಲ್ಲಿ. ಸೊ ಇದೆಲ್ಲ ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿತ್ತು ಆ್ಯಂಡ್ ಚೆನ್ನಾಗಿತ್ತು ಗೈಸ್. ನನ್ನ BBM ಡೇಸ್ ಎಲ್ಲ ನೆನಪಾಯಿತು. ಸೇಮ್ ನಮ್ಮಪ್ಪ ಅಲ್ಲಿ ಸ್ಮೋಕ್ ಮಾಡ್ತಾ ಇದ್ದಾರಲ್ಲ, ಅಲ್ಲೇ ನಿಂತ್ಕೊಂಡು ಕೆಲವೊಂದು ಹುಡುಗರು ನಮ್ಮ ಗ್ರೂಪಲ್ಲಿ ಇದ್ದವರು ಅಲ್ಲಿ ಸ್ಮೋಕ್ ಮಾಡ್ತಾಯಿದ್ರು. ಸೊ ಚೆಂದ ಇತ್ತು ಅಷ್ಟೇ ಹೇಳ್ಬೋದು. ಫೈನಲಿ ಬಾಯ್ ಬಾಯ್ ಸುವರ್ಣ ಅಂತ ಹೇಳಿ ಅದೇ ರೋಡಲ್ಲಿ ಮುಂದೆ ಪಾಸ್ ಆಗುವಾಗ ಸಪ್ನಾ ಬುಕ್ ಸ್ಟಾಲ್ ಕಣ್ಣಿಗೆ ಬಿತ್ತು. ವರೆ ವಾವ್ ಅಂದ್ಕೊಂಡೆ. ಇಷ್ಟು ದಿನ ಬ್ಯಾಂಗ್ಳೂರಲ್ಲಿ ಸಪ್ನಾ ಬುಕ್ ಹೌಸ್ ನೋಡಿದ್ದೆ ಅಲ್ಲ, ಅಲ್ಲಿ ಹೋಗಿಯೂ ಸಹ ಇದ್ದೀನಿ ತುಂಬ ಸಲ. ಆ್ಯಂಡ್ ಹುಬ್ಳಿನಲ್ಲೂ ಸಹ ಸಪ್ನಾ ಬುಕ್ ಹೌಸ್ಗೆ ನಾವು ಹೋಗ್ತಾ ಇರ್ತೀವಿ. ಬಿಕಾಸ್ ನಮ್ಮ ಆಫೀಸಿಗೆ ತುಂಬ ಫೈಲ್ಸು ಅದು ಇದು ಎಲ್ಲ ಬೇಕಾಗ್ತಾ ಇರುತ್ತೆ, ಅದನ್ನೆಲ್ಲ ಅಲ್ಲಿಂದನೇ ತೊಗೊಬರೋದು. ಬಟ್ ನಮ್ಮ ಹಾಸನಲ್ಲಿ ನೋಡಿ ನನಗೆ ಖುಷಿ ಆಯಿತು. ಆ್ಯಂಡ್ ಮೋರೋವರ್ ಹೇಗಿರ್ಬೋದು, ಹಾಸನಲ್ಲಿ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡೋಣ ಅಂದ್ಬಿಟ್ಟು ಒಳಗಡೆ ಬಂದವು. ಸೊ ನೋಡ್ತಾ ಇದ್ವಾ, ಅಲ್ಲಿ ಆ್ಯಕ್ಚುಲಿ ಒಂದು ಶೋ ಪೀಸ್ ಕಣ್ಣಿಗೆ ಬಿತ್ತು, ಪಿಕಾಕ್. ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತು, ಬಟ್ ನನಗೆ ತಗೊಳ್ಳೋ ಮನಸ್ಸಿರಲಿಲ್ಲ. ಬಟ್ ಶೋ ಪೀಸ್ ಅಲ್ಲ, ಒಂಥರ ಲುಕ್ಕಾಗಿತ್ತು, ಚೆಂದ ಇತ್ತು. ಆ್ಯಂಡ್ ಮೋರ್ ಓವರ್ ಪಿಕಾಕ್ ನನ್ನ ಫೇವ್ರೇಟ್. ನನಗೆ ಪಿಕಾಕ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಆನೆ ಅಂದ್ರೂ ತುಂಬ ಇಷ್ಟ. ಆನೆ ಪೀಸ್ ಸಹ ಕಣ್ಣಿಗೆ ಬಿತ್ತು. ಸೊ ನೋಡಿ ಖುಷಿ ಆಯಿತು. ಸಖತ್ತಾಗಿದೆ ಅಲ್ಲ. ಒಂದು ಹೊಸ ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಶೋ ಪೀಸ್ ಎಲ್ಲ ಹಾಕಿದ್ರೆ ಅಂತ ಅನ್ನಿಸ್ತು. ಅದಾದಮೇಲೆ ನಮ್ಮ ಚಿಂಟುಗೆ ನೋಡೋಣ ಏನದು ಜನರಲ್ ನಾಲೆಡ್ಜ್ ಬುಕ್ ಅಂದ್ಕೊಂಡೆ, ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ. ಯಾಕೆ ಅಂದರೆ ನಮ್ಮ ಕಾಲದಲ್ಲೇ ಬೇರೆ ಥರ ಇತ್ತು, ಈ ಕಾಲದಲ್ಲೇ ಬೇರೆ ಥರ ಇದೆ ಅಂತ ಫೀಲ್ ಆಯಿತು. ಆ್ಯಂಡ್ ಮೋರ್ ಓವರ್ ತುಂಬ ಕ್ಲಮ್ಸಿ ಅಂತ ಅನ್ನಿಸ್ತು. ಅಷ್ಟು ಕ್ಲೀನಾಗಿ ಅದನ್ನು ನನಗೆ ಅವರು ಅಪ್ರೋಚ್ ಮಾಡಿಲ್ಲ ಜನರಲ್ ನಾಲೆಡ್ಜ್ ಬುಕ್ಕಲ್ಲಿ ಅಂತ ಫೀಲ್ ಆಯಿತು. ಸೊ ಅದ್ರ ಬಗ್ಗೆನೂ ಡ್ರಾಪ್ ಮಾಡಿದೆ. ಆಮೇಲೆ ನನಗನ್ನಿಸ್ತು ಭಗವದ್ಗೀತೆ ಬುಕ್ ನೋಡೋಣ ಓದೋಣ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅದನ್ನು ನೋಡೋಣ ಅಂತ ಹೋದೆ. ಅದು ಸಹ ಸಿಂಪಲಾಗಿರಲಿಲ್ಲ, ಬಟ್ ಅದು ಸಹ ಬೇಡ ಅನಿಸಿ ವಾಪಸ್ ಬರೋಣ ಅಂದ್ಬಿಟ್ಟು ಬಸ್ ಹತ್ಕೊಂಡೆ. ಗೈಸ್, ಮನೆಗೆ ಬಂದು ಕಾಫಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಮ್ಮಪ್ಪ ಒಂದು ಕಪ್ ಕಾಫಿ ಮಾಡಿಕೊಟ್ಟೆ. ಈಗ ನಾನು ನಮ್ಮಮ್ಮ ಮಾಡ್ಕೊತಾ ಇದ್ದೀವಿ. ಏನೋ ಫೀಲ್ ಆಗ್ತಾ ಇದೆ. ಕಾಫಿ ಬೆಳಗ್ಗೆ ಎಲ್ಲ ಟಿ ವಿ ಹಾಕಿರ್ತಾರೆ, ಗಲಾಟೆ ಇರುತ್ತೆ. ಸೊ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಲ್ಲ, ಅದಕ್ಕೆ ಅರ್ಲಿ ಮಾರ್ನಿಂಗ್ ಎದ್ದು ಬಿಡ್ತೀನಿ. ಸೊ ಎಡಿಟಿಂಗ್ ಮಾಡಿಬಿಟ್ಟು ಮತ್ತೆ ಮಲ್ಕೋತೀನಿ ಅಲ್ಲ, ಅದು ನನಗೆ ಒಂಥರ ಫೀಲ್ ಆಗ್ತಾ ಇದೆ, ನಿದ್ದೆ ಸರಿ ಹೋಗ್ತಾ ಇಲ್ಲ ಅನ್ನೋ ಥರ. ಗೈಸ್, ಚಿಂಟು ಅವ್ರ ಪಪ್ಪಾಗೆ ಈ ಟೀ ಶರ್ಟ್ಸ್ ತೊಗೊಂಡು ಬಂದಿದ್ದೀನಿ, US ಪೋಲೋದು. ಸೊ ಗ್ರೀನ್ ಕಲರ್ ಒಂದು, ಮತ್ತು ಇಟ್ಸ್ ಲೈಕ್ ನಾಟ್ ಫುಲ್ ಲೆಮನೆಲ್ಲೋ, ಚೆನ್ನಾಗಿದೆ. ಲೈಕ್ ಪುದೀನ ಎಲ್ಲ ಥರ ಬರುತ್ತಲ್ಲ, ಏನದು ಅದೇ ಪುದೀನ ಇನ್ ದ ಸೆನ್ಸ್ ಧನ್ಯ ಟರ್ಮರಿಕ್ ಎಲ್ಲೋ ಆಯಿತು. ಟರ್ಮರಿಕ್ ಟರ್ಮರಿಕ್ ಎಲ್ಲೋ. ಸೊ ಈ ಎರಡು ತೊಗೊಬಂದಿದ್ದೀನಿ ಚಿಂಟು ಪಪ್ಪಾಗೆ. ಆ್ಯಕ್ಚುಲಿ ಅವತ್ತೇ ತೊಗೋಬೇಕು ಅಂತ ಇದ್ದೆ ಆ್ಯಂಡ್ ನೆನಪು ಇತ್ತು, ತೊಗೋಬೇಕಿತ್ತು. ಬಟ್ ಚಿಂಟುದ್ರಲ್ಲೇ ಟೈಮ್ ಆಗೋಯ್ತು ಆ್ಯಂಡ್ ಕತ್ಲೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಬಂದುಬಿಟ್ವು. ಸೊ ಅದಾದಮೇಲೆ ಚಿಂಟು ಪಪ್ಪ ಕಾಲ್ ಮಾಡಿದ್ದ. ಸೊ ಏನು ಫುಲ್ ಭರ್ಜರಿ ಶಾಪಿಂಗು, ಏನು ನಿಮಗಷ್ಟೇ ಮಾಡ್ಕೊಂಡ್ರ ನನಗೂ ಮಾಡಿದ್ರಾ ಅಂತ ಕೇಳ್ಬಿಟ್ಟ.
ಸೊ ಅವಾಗ ಅನ್ನಿಸ್ತು ತಂದೇ ಇಲ್ಲಲ್ಲ ಅಂತ. ನನಗೇನು ತೊಗೊಂಡಿಲ್ಲ ಗೈಸ್, ಅದು ಬೇರೆ ವಿಷಯ. ಬಟ್ ಆದರೂ ಅವನು ಕೇಳ್ದ ಅಲ್ಲ, ಸೊ ನನಗೆ ತೊಗೊಂಡ್ರೋ ಇಲ್ವೋ ಅಂತ. ಅದಕ್ಕೇ ಯಾಕೋ ಮನ್ಸು ತಾಳ್ನಿಲ್ಲ, ಇವತ್ತು ಹೋಗಿ ತೊಗೊಂಡು ಬಂದುಬಿಟ್ಟೆ. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಅವನಿಗೂ ಇಷ್ಟ ಆಗುತ್ತೆ, ಹಾಕೋತಾನೆ, ಹಾಗೇನಾಗಲ್ಲ ಅಲ್ಲ ಚಿಂತ. ಪಪ್ಪ ಹಾಕೋತಾನೆ ಅಲ್ಲ, ಗೊತ್ತಿಲ್ಲ ಯಾಕೆ US ಪೋಲೋ ಹಾಕಲ್ಲ ಪಪ್ಪ. ಹೋಪ್ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಸಿ ಯು ಸೂನ್, ಬಾಯ್.